ವಿದ್ಯಾರ್ಥಿಗಳ ಸರಿಯಾಗಿ ಲೆಕ್ಕ ಮಾಡ್ರಿ, ಚೆನ್ನಾಗಿ ತಿಳ್ಕೊರಿ ಇದನ್ನು. ಇದು ಹೆಂಗದ ಇದು ಪ್ರಶ್ನೆ ಅನ್ನೋದು ನೋಡ್ರಿ. ಒಂದು ಆಯತಾಕಾರದ ಹುಲ್ಲು ಮೈದಾನ 40 ಮೀಟರ್ ಉದ್ದ 30 ಮೀಟರ್ ಅಗಲವಿರುತ್ತದೆ. ಆ ಮೈದಾನದ ಮಧ್ಯದಿಂದ 2 ಮೀಟರ್ ಅಗಲದ 2 ರಸ್ತೆಗಳು ಮೈದಾನದ ಉದ್ದ ಮತ್ತು ಅಗಲಕ್ಕೆ ಸಮಾಂತರವಾಗಿದೆ. ರಸ್ತೆಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಲ್ಲೇ ಇಲ್ಲಿ ಉದ್ದ ಇಲ್ಲಿದಿಂದ ಇಲ್ಲಿ ತನಕ ಉದ್ದ ಎಷ್ಟದ ಅನ್ನೋದು ಮೊದಲು ತಿಳ್ಕೊಬೇಕು. ದಾರಿಯ ವಿಸ್ತೀರ್ಣ ಅಂದ್ರೆ ಉದ್ದ ಈ 2 ಮೀಟರ್ ದಾರಿ ಅದ, 2 ಗುಂಡ್ಲೆ 40. ಉದ್ದದ ದಾರಿಯ ವಿಸ್ತೀರ್ಣ ತಕ್ಕೋಬೇಕು. ಉದ್ದದ ದಾರಿಯ ವಿಸ್ತೀರ್ಣ ಅಂದ್ರೆ ಏನು? ಪೂರ್ತಿ ಆಕೃತಿ ವಿಸ್ತೀರ್ಣ ಕೇಳಿಲ್ಲ. ಅಗಲ 30 ಅದ, ಉದ್ದ 40 ಅದ. ಆದ್ರೆ 2 ಮೀಟರ್ ದಾರಿ ಏನದ, ಈ ಮೈದಾನದ ಮಧ್ಯದಲ್ಲಿ 2 ಮೀಟರ್ ದಾರಿ ಅದ ಅಂತ ಹೇಳ್ತಾನೆ. ಓಕೆ, ಇರ್ಲಿ. ಈ ಕಡೆ 2 ಮೀಟರ್, ಈ ಕಡೆ 2 ಮೀಟರ್. ಕೈಲಿ ತೆಗಿಯಾಗ ಹೆಚ್ಚು ಕಡಿಮೆ ಆಗಿರ್ತದ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬರೀ ವಿಸ್ತೀರ್ಣ ಯಾಕಂದ್ರೆ ಉದ್ದ ಗುಂಡೆ ಆಗಲ್ಲ ಅಷ್ಟೇ ಅಲ್ಲ. ಇದು ಬಹಳ ಬೇಸಿಕ್ ಅಭ್ಯಾಸ. ಇದು ಈ ಬೇಸಿಕ್ ಅಭ್ಯಾಸ ನೀವು ಏನಾದರೂ ವಿಸ್ತೀರ್ಣ ಲೆಕ್ಕಗಳನ್ನು, ಈಗ 30ನೇ ಲೆಕ್ಕ ಇದು ವಿಸ್ತೀರ್ಣದಾಗೆ 30ನೇ ಲೆಕ್ಕ. ಎಷ್ಟು ನಾನಾ ಥರ ಬಂದಿರ್ತಾವ ವಸ್ತುಗಳ, ತುಂಡುಗಳ ಸಂಖ್ಯೆ, ಟೈಲ್ಸ್ಗಳ ಬೆಲೆ, ಎಲ್ಲ ರೀತಿ ಗಣಿತಗಳು ಬಂದಿರ್ತಾವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ತಿಳ್ಕೊ. ವಿಸ್ತೀರ್ಣದ ಉದ್ದ ಗುಂಡ್ಲೆ ಆಗಲ್ಲ ನಿಮಗೆ ಕೇಳೋದಿಲ್ಲ ಅವ. 10 ಉದ್ದ 5 ಆಗಲ್ಲ ಅಂದ್ರೆ 50 ಅಂತ 3ನೇ ಹುಡುಗ ಹೇಳತ್ತದ. 4ನೇದಕ್ಕಿಂತ ಲೆಕ್ಕ ಹೋಗು. ಅವ್ರೇ ಕೇಳ್ತಾರ ಸೈನಿಕ್ ಸ್ಕೂಲ್ ನವೋದಯದವರು. ಕೊಟ್ರು ಒಂದು ದಶಮಾಂಶದಾಗ ಕೊಟ್ಟಿರ್ತಾರೆ. ಈಗ ನೋಡ್ರಿ, ಈ ಮೈದಾನದ ಉದ್ದ ಇಲ್ಲಿ ತಗೋರಿ. ಇಲ್ಲಿದಿಂದ ಉದ್ದ ಎಷ್ಟಾಯ್ತು? 40 ಆಯ್ತು. ಇಲ್ಲಿ 2 ಆಯ್ತು. 40 ಗುಂಡ್ಲೆ 2 ಉದ್ದದ ದಾರಿಯ ವಿಸ್ತೀರ್ಣ ಆಗಲ್ಲ. ಈ ಕಡೆ ನೋಡ್ರಿ, ಇಲ್ಲಿದಿಂದ ಇಲ್ಲಿ 30 ಅದ ಅಂದ್ರೆ ಇಲ್ಲಿದಿಂದ ಇಲ್ಲಿ 30, ಇದು 2. 30 ಗುಂಡ್ಲೆ 2 ಅಗಲದ ದಾರಿಯ ವಿಸ್ತೀರ್ಣ ತಕೊಂಡಾಗ ಒಂದು ಇಲ್ಲಿ ಏನು ತಪ್ತೀರಿ ಅಂದ್ರೆ, ಈ ಉದ್ದದ ವಿಸ್ತೀರ್ಣದಾಗ ಈ ಜಾಗ ತಗೊಂಡಿರಿ ನೀವು ಇಷ್ಟು ಚೌಕಿದನ್ನು. ಈಗ ಉದ್ದದ ವಿಸ್ತೀರ್ಣ ಉದ್ದದೊಳಗೆ ಹೋಗ್ಯದ. ಈಗಿದು ಅಗಲದಾಗ ಇದನ್ನು ಕಟ್ ಮಾಡ್ಬೇಕು ನೀವು. ಮತ್ತೆ ಡಬಲ್ ಸಲ ವಿಸ್ತೀರ್ಣ ಮಾಡಬಾರ್ದು. ಇಲ್ಲೇ ತಪ್ಪತಾವ ಲೆಕ್ಕಗಳು. ನಾ ಚೌಕ್ ಯಾಕೆ ಹಾಕಿದ ಅಂತಂದ್ರೆ 2 ಸಲ ವಿಸ್ತೀರ್ಣಗಳನ್ನ ತಕ್ಕೋಬಾರ್ದು. 1 ಸಲ ತಕ್ಕೊಂಡ್ರಿ ನೀವು ಉದ್ದದಾಗ ಹೋಗಿಬಿಡ್ತೀಗ. 40 ಉದ್ದ 2 ಅಗಲ 42 80. ಇದು ಹಿಂಗೆ ಈ ಕಡೆ ಜಾಗ ಹೋಗ್ಯದ. ಈಗ ವಿಸ್ತೀರ್ಣ ಕೌಂಟ್ ಆತೀಗ. ಹೊಳ್ಳಿ ಹಿಂಗೆ ಬರಾಗ 30 ಗುಂಡ್ಲೆ 2 ಮಾಡಾಗ ನೀವು ಇದನ್ನು ಬಿಡಬೇಕಾಗ್ತದೆ. ಇಷ್ಟು ಜಾಗ ಅಂದ್ರೆ ಏನು? 2 ಗುಂಡ್ಲೆ 2 4 ಚದರ ಮೀಟರ್ ಅನ್ನ ಕಡಿಬೇಕಾಗ್ತದೆ ನೀವು. ಯಾಕಂದ್ರೆ ಡಬಲ್ 2 ಸಲ ನೀವು ವಿಸ್ತೀರ್ಣಗಳನ್ನ ತಕ್ಕೋಬಾರ್ದು. ನೋಡಿ, ಅದಕ್ಕೆ ಡಬಲ್ ಇದನ್ನ ಮಾಡಿದ್ ನೋಡಿ. ನಾ ದಿಪ್ ಮಾಡಿದ್ದೆ. ನಾನು ದಿಪ್ ಆದದ್ದನ್ನು ಇದನ್ನು ನೀವು ನಾ ಯಾಕೆ ಹಾಕಿ ತೋರಿಸಿದ 2 ಗುಂಡ್ಲೆ 2 ಅಂದ್ರೆ ಇದನ್ನು ನೀವು ಒಂದು ಮೈ ವಿಸ್ತೀರ್ಣ ತಕ್ಕೊಂಡ್ರಿ ಅಂದ್ರೆ 2ನೇ ಮೈ ಕಡಿಬೇಕು. ಅದನ್ನ ಹೆಂಗೆ ಕಡಿದ್ ನಾ ತೋರಿಸ್ನು. ಉದ್ದದ ದಾರಿಯ ವಿಸ್ತೀರ್ಣ ತೆಗಿರಿ. ನಾ ಈಗ ಇಷ್ಟೆಲ್ಲ ತಿಳಿಸಿ ಹೇಳಿದಿಂದ ನೀವು ಲೆಕ್ಕ ಮಾಡ್ತಿದ್ರೆ ಮಾಡ್ರಿ, ನಾ ದೂರ ಸರಿ. ನೋಡ್ರಿ, ಉದ್ದದ ದಾರಿಯ ವಿಸ್ತೀರ್ಣ, ಅಗಲದ ದಾರಿಯ ವಿಸ್ತೀರ್ಣದಾಗ ಮಧ್ಯದ ವಿಸ್ತೀರ್ಣ, ಚೌಕದ ಮಧ್ಯದ ವಿಸ್ತೀರ್ಣದ ಚೌಕ 2 ಗುಂಡ್ಲೆ 2 ಕಳೆದು ಬಿಟ್ರಿ ಅಂದ್ರೆ ಈ 2 ದಾರಿಗಳ ವಿಸ್ತೀರ್ಣ ಬರ್ತದ. ಮುಂದೆ ಏನ್ ಮಾಡ್ತಾನ? ಹುಲ್ಲಾಗವಲ್ಲ, ಸ್ವಚ್ಛ ಮಾಡಿಸ್ಲಿಕ್ಕೆ ಖರ್ಚು ಕೇಳ್ತಾನ. ಆಮೇಲೆ ದಾರಿ ಸ್ವಚ್ಛ ಮಾಡಲು ಚದರ ಮೀಟರ್ಗೆ ಎಷ್ಟು ಖರ್ಚು ಬರ್ತದೆ. ಎಲ್ಲ ರೀತಿಯ ಗಣಿತಗಳು ಬಂದಿರ್ತಾವ ವಿಸ್ತೀರ್ಣದಾಗ. ಬರೀ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ. ಇದನ್ನು ನೀವು ಕಲಿಯರಿ. ಇದೆಲ್ಲ ಎಲ್ಲ CET ಬರ್ತದೆ. ಇದು ನೀವು ಬ್ಯಾಂಕಿನ್ಯಾಗ ಪರೀಕ್ಷೆದಾಗ ಬರ್ತದ. ಯಾಕೆ ಮುಂದಿನ ಭವಿಷ್ಯದು ಒಂದು ಸರ್ವಸಾಧಾರಣ. ನಿಮಗೆ ಯಾವ ಗಣಿತ ಅಲ್ಲ, ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಡಿಕ್ಷನರಿ ಇದ್ದಂಗೆ ನಿಮ್ಮ ಗಣಿತದ. ನಮ್ಗಿಂತಲೂ ಶಾಣ್ಯಾರನ್ನ ದೊಡ್ಡ ಕಲ್ತವ್ರಿಗೂ ನಾವು ಕರೆಸಿ ವಿಡಿಯೋ ಮಾಡ್ಸೋರಿದ್ದೀವಿ. ಯಾಕಂದ್ರೆ ನಾವು ಎಲ್ಲ ಅಭ್ಯಾಸ ಬರೋದಿಲ್ಲ ಭಾಳ. ಆದರೆ 7ನೇ ತನಕ ಹೇಳೋ ಶಕ್ತಿ ಅದ ನಮ್ಮಲ್ಲಿ. ಭಾಳ 10ಕ್ಕೆ ಒಂದು ಅಂಕ ಗಣಿತ ಭಾಳ ಹೇಳ್ಬೋದು. ಬೀಜಗಣಿತ ಅದು ಭಾರಿ ಟಫ್ ಇರ್ತಾವ ಅಲ್ಲಿ. ಈಗ ಹೊಸ ನಮೂನಿ ಸಿಲೆಬಸ್ ಬಂದವ. ನಾವು ಹಳಿ ಮಂದಿ ನಮ್ಗೆ ಹತ್ತೋದಿಲ್ಲ, ಶಾಣ್ಯಾರ ಕಡೆದು ಹೇಳಿಸ್ತೀವಿ. ಈಗ ನೋಡಿ, ಈಗ ದಾರಿ ವಿಸ್ತೀರ್ಣವನ್ನು ನೀವು ತೆಗೆದಿರಿ ಅಂತ ತಿಳ್ಕೊಂಡು ಈಗ ನಾ ತಿಳಿಸ್ತೇನೆ. ಉದ್ದ ಗುಂಡ್ಲೆ ಉದ್ದ ಅಂದ್ರೆ ಇದಲ್ಲ. ಇದು ನೋಡಿ, ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 40. ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 2. 40 ಗುಂಡ್ಲೆ 2 ಏನಾಯ್ತು?
ಉದ್ದದ ದಾರಿಯ ವಿಸ್ತೀರ್ಣ ಬಂತಿದ್ದು. ಇನ್ನು ಅಗಲದ ದಾರಿಯ ವಿಸ್ತೀರ್ಣ ಇಲ್ಲಿದಿಂದ ಇಲ್ಲಿಗೆ 30, ಇದು 2, 30 ಗುಂಡ್ಲೆ 2 ಏನಾಗ್ತದೆ ಒಟ್ಟು ದಾರಿ ವಿಸ್ತೀರ್ಣ. ಅದರಾಗ ನೀವು ಒಂದು ಚೌಕ ಒಂದು ಸಲ ಈ ಕಡೆ ಹೋಗಾಗ ವಿಸ್ತೀರ್ಣ ಆಗ್ಯದ ಅಂದ್ರೆ 2 ಗುಂಡ್ಲೆ 2 ಒಂದು ವಿಸ್ತೀರ್ಣ ಹೆಚ್ಚಿಗೆ ತಗೊಂಡಿರ್ತೀರಿ ನೀವು. ಆಗಲು ಹೋಗಾಗ ಇದನ್ನು ಕಳೆದು ಬಿಟ್ರೆ ನಮಗೆ ಏನು ಬಂದ್ಬಿಡ್ತದೆ, ದಾರಿಯ ವಿಸ್ತೀರ್ಣ ಮಧ್ಯದ 2 ದಾರಿಯ ವಿಸ್ತೀರ್ಣ ಬರ್ತದೆ. ನೋಡಿ ಉದ್ದದ ವಿಸ್ತೀರ್ಣ ತಕ್ಕೊಳ್ಳೋಣ. ಉದ್ದದ ವಿಸ್ತೀರ್ಣ ಉದ್ದದ ದಾರಿಯ ವಿಸ್ತೀರ್ಣ ಬರೋಬರಿ ದಾರಿಯ ವಿಸ್ತೀರ್ಣ ಬರೋಬರಿ 40 ಗುಂಡ್ಲೆ 2 ಬರೋಬರಿ 80 ಚದರ ಮೀಟರ್. 80 ಚದರ ಮೀಟರ್ ಆಯ್ತು. ಅಗಲದ ದಾರಿಯ ವಿಸ್ತೀರ್ಣ ಬರೋಬರಿ ಅಗಲದ ದಾರಿಯ ವಿಸ್ತೀರ್ಣ ಬರೋಬರಿ ಅಗಲದ ದಾರಿಯ ವಿಸ್ತೀರ್ಣ ಬರೋಬರಿ ಅಗಲ 30 ಅದ, 2 ಮೀಟರ್ ದಾರಿ ಅದ, 30 ಗುಂಡ್ಲೆ 2 ಬರೋಬರಿ 60 ಚದರ ಮೀಟರ್ ಆಯ್ತು. ದಾರಿಯ ವಿಸ್ತೀರ್ಣ ಬರೋಬರಿ ದಾರಿಯ 2 ದಾರಿಗಳ ದಾರಿಯ ವಿಸ್ತೀರ್ಣ ಬರೋಬರಿ 80 ಪ್ಲಸ್ 60 ಗುಂಡ್ಲೆ ಮೈನಸ್ 2 ಗುಂಡ್ಲೆ 2. ಯಾಕಂದ್ರೆ ಉದ್ದ ಮತ್ತು ಅಗಲಗಳನ್ನ ಇದನ್ನ 2 ಸಲ ತಗೊಂಡು ಏನಂದ್ರೆ ಇದನ್ನು ನೀವು ಕಳಿಬೇಕು. 8 1 6 14 140 ನೋಡ್ರಿ, 140 ಚದರ ಮೀಟರ್ ಬಂದದ್ ನೋಡ್ರಿ. 2 4 136 ಚದರ ಮೀಟರ್ ದಾರಿಯ ವಿಸ್ತೀರ್ಣ. ಆನ್ಸರ್ ಇಸ್ ಈಕ್ವಲ್ ಟು ದಾರಿಯ ವಿಸ್ತೀರ್ಣ 136 ಚದರ ಮೀಟರ್. ನೋಡ್ರಿ, ಇಂಥ ಗಣಿತಗಳು ಇರ್ತಾವೆ, ಕಾಳಜಿ ಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. 136 ಉತ್ತರ ಸಂಖ್ಯೆ ಬಿ. ನೋಡ್ರಿ, 140 ಚದರ ಮೀಟರ್ ಇಟ್ಟಾರ ಅವರು. ಯಾಕಂದ್ರೆ ನಮ್ಗೆ ಗುರ್ತದ 40 ಗುಂಡ್ಲೆ 2 30 ಗುಂಡ್ಲೆ 2 ಮಾಡಿ ಕೂಡಿಸಿ ಇಡ್ತೀರಿ ಅಂತ ಅವ್ರು ಅದಕ್ಕೆ ಇಟ್ಟಿರ್ತಾರ. ಅವ್ರು ಎಂಥ ವಿಸ್ತೀರ್ಣ ಲೆಕ್ಕಗಳು ನಿಮಗೆ ಕುತೂಹಲ ಹೆಚ್ಚಾಗ್ತದ. ದಿನಾಲು ನಾವು ಅಪ್ಲೋಡ್ 10 ವಿಡಿಯೋಗಳನ್ನು ಮಾಡಿ ಹಾಕ್ತಿರ್ತೀವಿ. ಮುಂದೆ ಬೇಸಿಕದ ಅಭ್ಯಾಸನೂ ಸ್ವಲ್ಪ ಎಲ್ಲ ಪೇರೆಂಟ್ಸ್ಗಳಿಗೆ ಚರ್ಚೆ ಮಾಡ್ಕೇಸಿಂದ ಜೂನ್ದಿಂದ ಏಪ್ರಿಲ್ 1ರಿಂದ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಾವು ಬೇಸಿಕ್ ಅಭ್ಯಾಸ ನಡೆದದ, ಇದನ್ನು ಕಲೀರಿ, ಶನಿಯರಾಗ್ರಿ. ಮುಂದೆ ನೀವು 30ರ ತನಕ ಮಗ್ಗಿ ಬರಬೇಕು, ದೊಡ್ಡ ಭಾಗಾಕಾರ ಬರಬೇಕು. 6ನೇ ವರ್ಗ 5ನೇ ವರ್ಗ ನೀವು ಕನ್ನಡ ಮೀಡಿಯಮ್ದಾಗ ಮುಗಿಸ್ಕೊಂಡು 6ನೇ ವರ್ಗಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಎಲ್ಲ ಕೋಚಿಂಗ್ ಕ್ಲಾಸ್ನವ್ರು ಏನು ಮಾಡ್ತಾರಂದ್ರೆ, ಜೋಶಿ ಸರ್ ವಿಡಿಯೋ ಕೋಚಿಂಗ್ ನಾವು ಮನ್ಯಾಗ ಅಭ್ಯಾಸ ಮಾಡಿಸೋ ಪಟ್ನೆ ಅಡ್ಮಿಷನ್ ಕೊಟ್ಬಿಡ್ತಾರೆ. ನಾ ಏನು ಕೋಚಿಂಗ್ ಕ್ಲಾಸ್ ಮಾಡ್ಲಿಕ್ಕೆ ಹತ್ತಿಲ್ಲ. ಈಗ ಕೋಚಿಂಗ್ ಕ್ಲಾಸ್ದೊಳಗೆ ಏನಾಗಿಬಿಟ್ಟದ, ಕೆಲವೊಬ್ಬರು ಕಲ್ತು ಶಣ್ಯರಾಗಿ ನೌಕರಿ ಹತ್ತಲಾರ್ದ ಮನ್ಯಾಗ ಕೂತಾರ. BSc BEd ಆದವ್ರು ಕೂತಾರ, BSc ದವ್ರು ಆದವ್ರು ಕೂತಾರ, ಕಾಮರ್ಸ್ದವ್ರು ಕೂತಾರ. ಎಲ್ಲ ಡಿಗ್ರಿ ಅವ್ರಿಗೆ ಬರ್ತದೆ. ಇದನ್ನು ಕಲ್ತು ನೀವು ಶಣ್ಯರಾಗಿ ಪ್ರತಿಯೊಂದು ಹಳ್ಳಿ ಒಳಗೆ ನೀವು ಟ್ಯೂಷನ್ ಹೇಳ್ಬೋದು. ಇದನ್ನು ಮಾಡಿದ ಉದ್ದೇಶ ಏನು, ನಾ ಬದುಕಬೇಕು, ನೀವು ಬದುಕಬೇಕು. ವಿದ್ಯಾವಂತರು ಕಲೀರಿ, ಕಲಿತು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ರಿ. ಸರ್ಕಾರ, ಶಿಕ್ಷಣ, ಶಾಲೆಗಳು ಅದನ್ನು ತಲೆ ಕೆಡಿಸೋಬೇಡ್ರಿ. ಮೊದಲು ನಮ್ಮ ಹುಡುಗರು ನಾವು ತಯಾರು ಮಾಡ್ಕೊಂಡು ಇಷ್ಟೇ ನೀವು ಬೇಸಿಕ್ ತಯಾರು ಮಾಡಿ ಪ್ರತಿಯೊಂದು ಕೋಚಿಂಗ್ ಕ್ಲಾಸಿಗೆ ಕಳಿಸ್ಕೊಡ್ರಿ. ನೋಡ್ರಿ ಎಷ್ಟು ಲೈಕ್ದಿಂದ ತಗೋತಾರೋ. ಇದು ಅವಶ್ಯದ, ಇದು ಎಜುಕೇಶನ್ಗೆ ಅವಶ್ಯದ. ಇದು ಈಗ ಡಾಂಬಿಕ್ ಬರೀ ಅಭ್ಯಾಸ ನಡೆಯಂಗಿಲ್ಲ. ಒರಿಜಿನಲ್ ಯಾರು ಇಂಟ್ರೆಸ್ಟ್ ಇದನ್ನ ಕಲಿತೀರಿ, ನಾಳೆ ಬ್ಯಾಂಕಿನ ಆಫೀಸರ್, ಇಂಜಿನಿಯರಿಂಗು, ಡಾಕ್ಟ್ರು ಬರೋದು ಇಟ್ಟಂಗೆ. ಬ್ಯಾಂಕಿನೊಳಗೆ ಭಾಳ ಜನ ಈಗ ಆಫೀಸರ್ ಆಗ್ಯಾರ ನನ್ನ ಸ್ಟೂಡೆಂಟ್ಗಳು. ಇದನ್ನು ನೀವು ಉಪಯೋಗ ತಗೊಂಡು ಈ ಅಭ್ಯಾಸನ ಕ್ರಮಬದ್ಧವಾಗಿ ಮಾಡ್ರಿ. ನೋಡ್ರಿ, ಈಗ 30 ವಿಸ್ತೀರ್ಣದ ಲೆಕ್ಕದಾಗಿ 30 ಬಂದಾವ. ಈಗ ಈ ಕ್ವಶನ್ ಪೇಪರ್ದೊಳಗೆ ಹೆಂಗೆ ಕೇಳ್ತಾನ, ಗಣಿತಗಳು ಎಂತೆಂಥವು ಬೀಳ್ತಾವ, ವಿಚಾರ ಶಕ್ತಿ ಬರ್ತದ, ಆಮೇಲೆ ದಾರಿಯ ಸ್ವಚ್ಛ ಮಾಡುವಂಥ ವಿಸ್ತೀರ್ಣ ಬರ್ತದ, ಹೊರ ದಾರಿ ಬರ್ತದ, ಒಳ ದಾರಿ ಬರ್ತದ. ಇವೆಲ್ಲ ಏನು? ಇವೆಲ್ಲ ವಿಸ್ತೀರ್ಣ ಲೆಕ್ಕಗಳು. ಇವು ಬರೀ ಉದ್ದಗುಳ್ಳೆ ಅಗಲ ಮೇಲೆ ವಿಸ್ತೀರ್ಣ ಲೆಕ್ಕ ಅಲ್ಲವು. ಆಮೇಲೆ ಟೈಲ್ಸ್ಗಳ ಸಂಖ್ಯೆ ಬರ್ತದೆ, ಟೈಲ್ಸ್ಗಳ ಬೆಲೆ ಬರ್ತದೆ. ಒಂದು ವಿಸ್ತೀರ್ಣ ಲೆಕ್ಕದಾಗ ಎಷ್ಟು ನಮೂನಿ ಗಣಿತಗಳು ಇರ್ತಾವ ಅನ್ನೋದು
ನಾ ಇದನ್ನು ಕ್ರಮಬದ್ಧವಾಗಿ ನಾನು ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಈಗ ಇದನ್ನು ನೀವು ಕಲೀರಿ, ಕಲಿಸ್ರಿ, ವಿದ್ಯಾರ್ಥಿಗಳಿಗೆ ಮನೆಯೊಳಗೆ ಹೋಮ್ವರ್ಕ್ ಅಂತ ಮಾಡಿಸ್ರಿ. ನೋಡ್ರಿ ಇದರಿಂದ ಎಷ್ಟು ಒಳ್ಳೆ ಇದು ಮುಂದಿನ ವಿಸ್ತೀರ್ಣ ಲೆಕ್ಕ ಹೆಂಗೆ ಬರ್ತದೆ ನೋಡ್ರಿ. ಇದು 2011ನೇ ಇಸ್ವಿ ಒಳಗೆ 12ನೇ ಪ್ರಶ್ನೆ ನೀವು ತೆಗೆದು ನೋಡಿದ್ರೆ ಇದ್ರ ಉತ್ತರ ಸಿಗ್ತದೆ ನೋಡ್ರಿ. ಕ್ವಶನ್ ಪೇಪರ್ದನ್ನು ನಾವು ಸೈನಿಕ್ ಸ್ಕೂಲ್ ಸಹಿತ ನೀವು ಪಾಸ್ ಆಗ್ಬೇಕು. ಇದನ್ನು ಕೋಚಿಂಗ್ ತೊಗೊಂಡ್ರೆ ನವೋದಯ ಆಗ್ಬೇಕು, ಸೈನಿಕ್ ಸ್ಕೂಲ್ ಆಗ್ಬೇಕು, ಕಿತ್ತೂರು ಆಗ್ಬೇಕು, ಎಲ್ಲ ರೀತಿಯಿಂದ ಅಭ್ಯಾಸ ಆಗ್ತದೆ. ಚೆನ್ನಾಗಿ ಶೇರ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳ ಮನೆಗೆ ನನ್ನ ಲಿಂಕ್ಗಳನ್ನು ಕಳಿಸ್ರಿ, ನೋಡಲಿ ಎಲ್ಲರೂ ಎಲ್ಲ ಊರಾಗ ಕಲೀಲಿ.